ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2026ರ ವಾರ್ಷಿಕ ಭವಿಷ್ಯ ಮಕರ ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದು ಮಕರ ರಾಶಿಯವರ ಗೋಚಾರದ ಫಲವೇ ಹೊರತು ಜನ್ಮ ಜಾತಕದ ವಿಶ್ಲೇಷಣೆ ಆಗಿರೋದಿಲ್ಲ. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡುಕೊಂಡಿದ್ದಾಯಿತು, ಇನ್ನು ಮನೆ ಕಟ್ಟಿಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ಅನ್ವಯ ನಿಮಗೆ ಸದ್ಯಕ್ಕೆ ಯಾವ ರೀತಿಯಾದಂತಹ ಸಮಯ ನಡೀತಿದೆ, ದಶಾಭುಕ್ತಿಗಳು ನಡೀತಾ ಇದೆ, ಅದರ ಫಲಾನುಫಲಗಳೇನು ಅಂತ ತಿಳ್ಕೋಬೇಕು ಅಂದರೆ ನಿಮ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಬೇಕು. ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಿ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡಬಹುದು. ಇನ್ನು ಮಕರ ರಾಶಿಯವರಿಗೆ ಈ ವರ್ಷ ಹೇಗಿದೆ 2026ರಲ್ಲಿ ಅಂತಂದರೆ, ಪ್ರಾಥಮಿಕ ಹಂತದಲ್ಲಂತೂ ಏನು ಸರಿ ಇದೆಯೋ ಸರಿ ಇಲ್ಲವೋ ಏನೂ ಅರ್ಥವೇ ಆಗಲ್ಲ. ಒಂದು ರೀತಿ ನಿಧಾನವಾಗಿ ಆಮೆಯ ನಡಿಗೆ ಅಂತ ಹೇಳಬಹುದು. ಆದರೆ 4-5 ತಿಂಗಳು ಕಳೀತಾ ಇದ್ದ ಹಾಗೆ ಮೇ ತಿಂಗಳ ನಂತರದಲ್ಲಿ ಅದೆಂತಹ ವೈಭೋಗದ ಜೀವನ ಶುರುವಾಗ್ತದೆ ಅಂದರೆ, ನಿಮಗೆ ಈ ಕಡೆ ಗುರುವಿನ ಸಂಪೂರ್ಣವಾದ ಅನುಗ್ರಹ, ಅದು ಉಚ್ಚಂಗದನಾದಂತಹ ಗುರುವಿನ ಅನುಗ್ರಹ, ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಅನುಗ್ರಹ ಎರಡೂ ಸಹ ಸಿಕ್ಕು ನಿಮ್ಮ ಬದುಕೇ ಒಂದು ರೀತಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಬಹುದಾಗಿರ್ತಕ್ಕಂತಹ ವರ್ಷ ಅಂತಲೇ ಹೇಳಬಹುದು. ಅತ್ಯದ್ಭುತವಾದ ಯೋಗ ಫಲಗಳೆಲ್ಲ ತುಂಬಿಕೊಂಡಿದ್ದಾವೆ. ನಿಮ್ಮ ಕಷ್ಟಗಳು ಕರಗತ್ತೆ, ಕಣ್ಣೀರುಗಳಿಗೆ ಒಂದಿಷ್ಟು ಕೊನೆಯಾಗ್ತವೆ, ಬದುಕು ಬದಲಾವಣೆಯತ್ತ ಸಾಕತ್ತೆ, ಸುಂದರವಾದ ಕನಸುಗಳು ನನಸಾಗೋದಕ್ಕೆ ಪ್ರಾರಂಭವಾಗುತ್ತವೆ, ಹಣಕಾಸುಗಳು ಕೈಗೂಡುತ್ತವೆ, ಆರೋಗ್ಯ ಸುಧಾರಿಸುತ್ತೆ, ಶುಭ ಕಾರ್ಯಗಳು ಶುಭ ಘಟನೆಗಳು ನಡೆಯುತ್ತೆ, ವೃತ್ತಿಯಲ್ಲಿ ಏಳಿಗೆ ಕಂಡು ಬರುತ್ತೆ, ಮನಸ್ಸಿನಲ್ಲಿ ಅಗಾಧವಾದಂತಹ ಸಂತೋಷದ ಅನುಭವಗಳು ಉತ್ಪತ್ತಿಯಾಗ್ತಾ ಇರುತ್ತವೆ. ನಿಮ್ಮ ತಾಯಿಯ ತಂದೆಯ ಒಡಹುಟ್ಟಿದವರ ಆರೋಗ್ಯದಲ್ಲಿದ್ದಂತಹ ಅನೇಕವಾದ ಏರುಪೇರುಗಳೆಲ್ಲ ದೂರವಾಗ್ತಕ್ಕಂತಹ ಸುಂದರವಾದ ವರ್ಷ ಇದು. ತುಂಬ ಚೆನ್ನಾಗಿದೆ. ಯೋಚನೆ ಮಾಡೋಕ್ಕೆ ಹೋಗೋದು ಬೇಡ. ಪ್ರತಿಯೊಂದು ವಿಚಾರಗಳಲ್ಲೂ ನಿಮಗೆ ಅನುಕೂಲತೆಗಳು ಬಹಳ ಜಾಸ್ತಿ ಆಗಿರುವಂತಹ ಸುಸಂದರ್ಭ. ಅಷ್ಟು ಮಾತ್ರನೇ ಅಲ್ಲದೆ ಈ ಒಂದು ವರ್ಷದಲ್ಲಿ ನಿಮ್ಮ ಅನೇಕ ಹಿಂದೆ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಸಹ ಪುನಃ ಪ್ರಾರಂಭವಾಗುತ್ತವೆ, ಕೈಗೂಡುತ್ತವೆ. ಏನೇನು ಮಾಡಿಕೊಳ್ಬೇಕು, ಏನೇನಾಗತ್ತೆ ಈ ವರ್ಷ ಅನ್ನುವಂತಹ ಒಂದು ಮುನ್ನೋಟವನ್ನು ಈಗ ನೋಡೋಣ. ಮೊದಲನೇದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿರಬಹುದು ಅಂದರೆ, ಹೊಸ ಭರವಸೆಯೇ ನಿಮ್ಮ ಬದುಕಿನಲ್ಲಿ ಮೂಡ್ತಕ್ಕಂಥದ್ದು. ಶನಿ ಪ್ರಭಾವ ಮತ್ತು ಗುರು ಪ್ರಭಾವದಿಂದ ತುಂಬಾ ಚೆನ್ನಾಗಿ ಇರ್ತಕ್ಕಂತಹ ವೃತ್ತಿ, ವ್ಯಾಪಾರ, ವ್ಯವಹಾರ, ಉದ್ಯೋಗದ ಭವಿಷ್ಯವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಏನಾದರೂ ತುಂಬ ವರ್ಷಗಳಿಂದ ಟ್ರಾನ್ಸ್ಫರಿಗಾಗಲಿ
ಅಥವಾ ಪ್ರಮೋಷನ್ಗೆ, ಇಂಕ್ರಿಮೆಂಟ್ಗೆ ಏನಾದರೂ ಪ್ರಯತ್ನ ಪಟ್ಟು ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವರ್ಷ ನಿಮ್ಗೆ ಆಗುತ್ತೆ. ಮನೆಯ ಒಂದು ಯಾರು ವೃತ್ತಿಯಲ್ಲಿ ಏಳಿಗೆಯನ್ನೇ ನೋಡದೆ ಬಹಳ ಪರಿತಪಿಸ್ತಾ ಇರ್ತೀರಿ, ವೃತ್ತಿಯಲ್ಲಿ ಏಳಿಗೆ ಕಂಡು ಬರ್ತದೆ. ನಿಮ್ಮ ಎಲ್ಲ ವಿಚಾರಗಳಲ್ಲೂ ಸಹ ಅನುಕೂಲತೆಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಬಹಳ ಅನುಕೂಲತೆಗಳು ಉಂಟಾಗ್ತದೆ. ಇನ್ನು ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಸಹ ಹೊಸ ಹೊಸ ಜೀವನದ ನಾಂದಿಯೇ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳು ಹೊಸ ದಿಕ್ಕನ್ನು ಹಿಡಿಯುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳು ಕೈಗೂಡಿ ನಿಮಗೆ ಹಲವಾರು ರೀತಿಯಾದಂತಹ ಹಣಕಾಸಿನ ಒಳಹರಿವು ಪ್ರಾರಂಭವಾಗ್ತಕ್ಕಂಥದ್ದು. ಪಾಲುದಾರಿಕ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಷೇರುಪೇಟೆಯಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆಯೋದ್ರ ಸಾಧ್ಯತೆ ಇದೆ. ಆದರೆ ಅದ್ರ ಬಗ್ಗೆ ತಿಳ್ಕೊಂಡು ಕೈ ಹಾಕಿ, ಸುಮ್ಮನೆ ಕೈ ಹಾಕಕ್ಕೆ ಹೋಗೋದು ಬೇಡ. ನೂತನವಾದಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕೂ ಸಹ ಇದು ಬಹಳ ಸಕಾಲ. ಒಂದು ಸಲ ಜನ್ಮಜಾತಕವನ್ನು ತೋರಿಸ್ಕೊಂಡು ಉತ್ತಮ ರೀತಿಯಾದಂಥ ದಶಾಭುಕ್ತಿಗಳಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಿ ಗೌರವಿಸಿ ನಿಮಗೊಂದು ಸುಖ ಸ್ಥಾನವನ್ನು ಕೊಡ್ತಕ್ಕಂಥದ್ದು, ಒಳ್ಳೆ ರೀತಿಯಾದಂಥ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ. ಹೊಸ ಅವಕಾಶಗಳು ನಿಮ್ಮ ಬದುಕಿನಲ್ಲಿ ಬರೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಹಣಕಾಸಿನ ಭವಿಷ್ಯವನ್ನು ನೋಡೋದಾಯಿತು ಅಂದರೆ ಮಕರ ರಾಶಿಯವರಿಗಂತೂ ಬಹಳ ಅನುಕೂಲತೆಗಳನ್ನು ನೀವು ನೋಡಬಹುದು. ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ಖರ್ಚುಗಳು, ಎಲ್ಲೋ ಒಂದು ಕಡೆ ದುಡ್ಡು ಕಾಸುಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಿ. ಆದರೆ ನಿಮಗೆ ದಿಢೀರಂತ ಏಪ್ರಿಲ್ ಮೇ ನಂತರದಲ್ಲಿ ಹಣದ ಹೊಳೆ ತುಂಬ ಹರಿಯೋದಕ್ಕೆ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಶ್ರಮ ಪಡ್ತೀರೋ ಅದಕ್ಕೆ ದ್ವಿಗುಣಪಟ್ಟು ಹಣಕಾಸಿನ ಆದಾಯ ಬರುವಂಥದ್ದು. ನಿಮಗೆ ಪ್ರಯಾಣ ಜಾಸ್ತಿ ಆಗುತ್ತೆ. ನಿಮ್ಮ ವೃತ್ತಿನಲ್ಲಿ ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗ್ತಕ್ಕಂಥದ್ದು. ಹಲವಾರು ರೀತಿಯಲ್ಲಿ ನಿಮ್ಮ ಸಂಗಾತಿಯಿಂದ ಒಂದಷ್ಟು ಹಣಕಾಸಿನ ಮೂಲವನ್ನು ನೀವು ಪಡೆದುಕೊಳ್ತೀರಿ. ಕುಟುಂಬದವರಿಂದ ಒಂದಷ್ಟು ಆಸ್ತಿಗಳು ಬಂದು ಕೈ ಸೇರುವಂತಹದ್ದು, ಪಿತ್ರಾರ್ಜಿತ ಆಸ್ತಿ ಆಗಿರಲಿ ಅಥವಾ ತಾಯಿಯಿಂದ ಏನೋ ಒಂದಿಷ್ಟು ದುಡ್ಡು ಬಂದು ಸೇರುವಂಥದ್ದು, ಹೆಂಡತಿಯಿಂದ, ಸಂಗಾತಿಯಿಂದ, ಅಥವಾ ನೀವೇ ಯಾರಿಗೋ ಹಳೆಯದ ದುಡ್ಡು ಕೊಟ್ಟಿರ್ತೀರಿ, ಆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಬಂದು ನಿಮಗೆ ವಾಪಸ್ ತಂದು ಕೊಡ್ತಾರೆ. ಒಟ್ಟಾರೆ ನಿಮಗೆ ಈ ವರ್ಷ ಹಣಕಾಸಿನ ಪರಿಸ್ಥಿತಿ ಅಂತೂ ಬಹಳ ಚೆನ್ನಾಗಿದೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸರಿಯಾಗಿ ಅದೇ ರೀತಿಯಾಗಿ ಮುಂದುವರಿಸ್ಕೋತಾ ಹೋಗಿ ಎಲ್ಲವೂ ಸಹ ಸುಸೂತ್ರವಾಗಿ ನಡೆಯುತ್ತೆ. ದ್ವಿತೀಯಾರ್ಧದಲ್ಲಿ ಹಲವಾರು ಶುಭ ಘಟನೆಗಳು, ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. 2026ರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಂತೂ ಬಹಳ ಶುಭ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರಗಳ ಜೊತೆಗೆ ಒಂದು ಸ್ವಲ್ಪ ನೀವು ಖರ್ಚುಗಳ ಬಗ್ಗೆ ಹಿಡಿತ ಮಾಡಿ. ಖರ್ಚುಗಳ ಬಗ್ಗೆ ಹಿಡಿತ ಮಾಡಲಿಲ್ಲ ಅಂದರೆ ಸ್ವಲ್ಪ ಗಳಿಸಿದ್ದನ್ನು ಸುಮ್ಮನೆ ಅನ್ನೆಸರಿಯಾಗಿ ಕಳ್ಕೋಬೇಕಾಗತ್ತೆ, ಹುಷಾರು. ಇನ್ನು ಮಕರ ರಾಶಿಯವರ ವೈವಾಹಿಕ ಜೀವನ, ಪ್ರೀತಿ ಜೀವನ, ಕುಟುಂಬದ ಜೀವನ ಹೇಗಿರುತ್ತೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಬಲವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಕುಟುಂಬದಲ್ಲಿದ್ದಂತಹ ಅನೇಕ ವೈಮನಸ್ಯಗಳು, ಕಿರಿಕಿರಿಗಳು ಮತ್ತು ಒಬ್ರಿಗೊಬ್ಬರು ಮಾತಾಡದೇ ಇರತಕ್ಕಂಥ ಪರಿಸ್ಥಿತಿಗಳೆಲ್ಲ ಕರಗಿ ಹೋಗುತ್ತೆ. ಒಡ ಹುಟ್ಟಿದವರ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಈ ವರ್ಷ ಮಕರ ರಾಶಿಯವರಿಗೆ. ಅಷ್ಟು ಮಾತ್ರನೇ ಅಲ್ಲ, ನಿಮ್ಮ ಅನೇಕ ದಿನದ ಕನಸು ಸಹ ಈಡೇರತಕ್ಕಂಥದ್ದು. ಒಂದು ಮನೆ ಕಟ್ಟಿಸ್ಕೊಳ್ಳೋದಾಗಲಿ, ಅಥವಾ ಏನೋ ಒಂದು ಸೈಟ್ ತೊಗೋಬೇಕು, ಅಥವಾ ಬೇರೆ ಇನ್ನೊಂದೇನೋ ಆಗಬೇಕು, ಇಂತಹ ಒಂದು ವಿಚಾರಗಳೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಅನುಕೂಲತೆಗಳು ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪ್ರೇಮ ವಿವಾಹಕ್ಕೂ ಸಹ ಈ ವರ್ಷ ಬಹಳ ಚೆನ್ನಾಗಿದೆ. ಪ್ರೇಮಾಧಿಪತಿಯಾದಂತಹ ಶನಿಯು ತೃತೀಯದಲ್ಲಿ ಸುಸ್ಥಿತಿನಲ್ಲಿದ್ದು ಆ ಸ್ಥಾನದ ಒಂದು ಪ್ರೇಮದ ಸ್ಥಾನದ ಅಧಿಪತಿಯು 3ನೇ ಮನೆಯಲ್ಲಿದ್ದಾನೆ. ಆ 3ನೇ ಮನೆಯ ಅಧಿಪತಿಯು ಉಚ್ಚ ಸ್ಥಾನದಲ್ಲಿ ಸಪ್ತಮ ಭಾವದಲ್ಲಿ ಇರೋದ್ರಿಂದಾಗಿ ನಿಮಗೆ ಬಹಳ ಅನುಕೂಲತೆಗಳು ನೋಡಬಹುದು. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ಕಂಡು ಇನ್ನೇನು ವೈವಾಹಿಕ ಜೀವನವೇ ಮುಗಿದು ಹೋಯಿತು ಅನ್ನುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲೂ ಅದೆಲ್ಲವನ್ನು ದಾಟಿಕೊಂಡು ಮುಂದಕ್ಕೆ ಹೋಗಿ ಇನ್ನೇನು ಬಿಟ್ಟೇ ಹೋದರೂ ಗಂಡ ಹೆಂಡತಿ ಎನ್ನುವಂಥವರು ಸಹ ಪುನಃ ಸೇರ್ತಕ್ಕಂಥದ್ದಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷ ಆರೋಗ್ಯ ಬಹಳ ಸುಧಾರಣೆಯಾಗುತ್ತೆ. ಹಳೆಯ ಕಾಯಿಲೆಗಳೆಲ್ಲ ದೇಹದಿಂದ ಹೋಗ್ತಕ್ಕಂಥದ್ದು, ಆರೋಗ್ಯದ ಅಭಿವೃದ್ಧಿಯ ಯೋಗದ ಫಲ ಒಂದು ಮಕರ ರಾಶಿಯವರಿಗೆ ಈ ವರ್ಷ ಬಹಳ ಅನುಕೂಲತೆಯನ್ನೇ ತಂದುಕೊಡುತ್ತೆ. ಸುಂದರವಾದಂಥ ವರ್ಷ, ಚೆನ್ನಾಗಿದೆ. ಸೊ ಹಾಗಾಗಿ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಎಲ್ಲೋ ಒಂದು ಕಡೆ ನಮಗೆ ಸರಿಯಾದಂತಹ ಸಮಯದಲ್ಲಿ ನಾವು ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಿದೆ, ಸ್ಟ್ರಕ್ ಆಗ್ತಾ ಇದೆ, ತುಂಬ ದೃಷ್ಟಿದೋಷಗಳು ಉಂಟಾಗ್ತಾ ಇದೆ, ಅಥವಾ ಬೇರೆ ನೆಗೆಟಿವಿಟಿಯಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ತಡೆ ಉಂಟಾಗ್ತಾ ಇದೆ ಅಂತ ನಿಮಗೆ ಭಾಸವಾಗ್ತಾ ಇತ್ತು ಅಂದರೆ
ನಿಮಗೋಸ್ಕರವಾಗಿಯೇ ಮಕರ ರಾಶಿಯವರಿಗಂತಾನೆ ನಾವು ಸಂಪೂರ್ಣವಾಗಿ ನಿಮ್ಮ ಸರ್ವ ಕಾರ್ಯಗಳು ಸಿದ್ಧಿಯಾಗಬೇಕು ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಸರ್ವಾಂಗೀಣ ಅಭಿವೃದ್ಧಿ ಮೂಲಿಕಾ ತಾಯಿತವನ್ನು ತಯಾರು ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ಅದನ್ನು ಸಂಕಲ್ಪ ಸಿದ್ಧಿಗಳನ್ನು ಮಾಡಿ ನಿಮಗೆ ಕಳುಹಿಸಿಕೊಡ್ತೀವಿ. ನೀವು ಅದನ್ನು ಧರಿಸ್ಕೊಳ್ಳೋದ್ರಿಂದ, ಕತ್ನಲ್ಲಾಗಲಿ ತೋಳ್ನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮಗೆ ಬಹಳ ನೆಮ್ಮದಿದಾಯಕವಾದಂತಹ ವಾತಾವರಣ ಉಂಟಾಗುತ್ತೆ. ಸೊ ಹಾಗಾಗಿ ಎಲ್ಲವೂ ಸಹ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗತಕ್ಕಂತಹ ಶುಭವಾದ ವರ್ಷವಾಗಿ ಪರಿಣಮಿಸುತ್ತೆ. ಆ ತಾಯ್ತ ಬೇಕು ಅಂತ ಹೇಳಿದ್ರು ಬೆಳ್ಳಿ ತಾಯ್ತ, ಅದು ಬೆಳ್ಳಿ ತಾಯ್ತ ಬೇಕು ಅಂತ ಹೇಳಿದ್ರೆ ಇಲ್ಲಿರುವಂಥ ವಾಟ್ಸಪ್ನ ಸಂಖ್ಯೆಗೆ ಮೆಸೇಜ್ ಮಾಡಿ ಮಾಹಿತಿಯನ್ನು ತಗೊಂಡು ಬುಕ್ ಮಾಡಿಕೊಂಡು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡು ಬುಕ್ ಮಾಡ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಪರಿಹಾರದ ವಿಭಾಗಕ್ಕೆ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಬಹಳ ಸುಂದರವಾದಂತಹ ಮರವು ಬೆಳೆದು ನಿಂತು ಹಲವಾರು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು ಮತ್ತು ಆಹಾರವನ್ನು ಕೊಡೋ ಹಾಗೆ ಮಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು ಸಿಗುತ್ತೆ. ಪ್ರಕೃತಿಯನ್ನು, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸಿ ನಿಮ್ಮ ಬದುಕನ್ನು ಬಂಗಾರ ಮಾಡ್ತಾನೆ. ಜಾತಕದ ಗೊಡವೆಗಳೇ ಬೇಕಾಗಿರೋದಿಲ್ಲ ಆಗ. ಹಾಗಾಗಿ ಮೊದಲು ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಶನೈಶ್ಚರಕೃತ ಶ್ರೀ ನೃಸಿಂಹ ಸ್ತೋತ್ರದ ಪಠಣವನ್ನು ಪ್ರತಿ ದಿವಸ ಬೆಳಗ್ಗೆನೆ ಎದ್ದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಉತ್ತರಕ್ಕಭಿಮುಖವಾಗಿ ಕೂತು ಪಠಣವನ್ನು ಮಾಡಿ. ಶನೈಶ್ಚರಕೃತ ನೃಸಿಂಹ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಕರ ರಾಶಿಯವರ ಒಂದು ಗೋಚಾರದ ವಾರ್ಷಿಕ ಫಲ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.